ಹಾಯ್ ಹಲೋ ನಮಸ್ತೆ. ನವಕೀಸ್ ಎಂಜಿನಿಯರಿಂಗ್ ಎಜುಕೇಶನ್ ವಿದ್ಯಾರ್ಥಿಗಳ ದಿ ಬೆಸ್ಟ್ ಚಾಯ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೇದ್ಯ ಮಲ್ನಾಡ್. ಚಿಕ್ಕ ಮಕ್ಕಳಾಗ್ಲಿ ಅಥವಾ ಅವರು ಪೋಷಕರಾಗ್ಲಿ ನಿಮ್ ಮಕ್ಕಳು ಏನು ಓದಬೇಕು ಅಥವಾ ನನ್ನ ಮಗ ಏನಾಗಬೇಕು ಅಂತ ಆಸೆ ಪಟ್ಟಿರ್ತಾರೆ ಅಂತ ಕೇಳಿದ್ರೆ ಸಾಕು ಎಂಜಿನಿಯರ್ ಆಗ್ಬೇಕು ಅಂತಾರೆ. ಮಕ್ಕಳು ಕೂಡ ಅಷ್ಟೇ, ನಾನು ಇಂಜಿನಿಯರ್ ಓದ್ತೀನಿ ಇಂಜಿನಿಯರ್ ಆಗ್ತೀನಿ ಅಂತ ಇರ್ತಾರೆ. ಯಾಕಂದ್ರೆ ಆ ಹೆಸರಿಗಿರುವಂತಹ ಗತ್ ಅಂತದ್ದು. ಸಾಕಷ್ಟು ಜನ ಈಗ ತಾನೇ PUC ಎಕ್ಸಾಮ್ ಮುಗಿಸಿ ರಿಸಲ್ಟ್ ಕೂಡ ಬಂದಿದೆ, ಕಾಯ್ತಾ ಇದ್ದಾರೆ. ಎಂಜಿನಿಯರ್ ಕಾಲೇಜ್ ತುಂಬಾ ಇದೆ, ಬಟ್ ಎಲ್ಲಿ ಹೋಗೋದು, ಯಾವ ರೀತಿ ಉತ್ತಮವಾದ ಶಿಕ್ಷಣ ನಮಗೆ ಎಲ್ಲಿ ಸಿಗುತ್ತೆ ಅನ್ನುವಂತಹ ಕನ್ಫ್ಯೂಷನ್ಸ್ ತುಂಬಾ ಜನಕ್ಕಿರುತ್ತೆ. ಇದಕ್ಕೆ ಉತ್ತರ ಅನ್ನುವಂತ ಇವತ್ತು MS ರಾಮಯ್ಯ ಶಿಕ್ಷಣ ಸಂಸ್ಥೆಗಳ ಅಂಗಸಂಸ್ಥೆಯಾದ ನವಕೀಸ್ ವಿದ್ಯಾಸಂಸ್ಥೆ, ನವಕೀಸ್ ಎಂಜಿನಿಯರಿಂಗ್ ಕಾಲೇಜ್ ಉತ್ತಮವಾದ ಎಜುಕೇಶನ್ ಅನ್ನ ಕೊಡ್ತಾ ಇದೆ. ಅಲ್ಲಿ ಈ ಒಂದು ಸುಸಜ್ಜಿತವಾದ ಭವ್ಯ ಕಟ್ಟಡ ಆಗಿರಬಹುದು, ಜೊತೆಗೆ ಕ್ಯಾಂಪಸ್ ಆಗಿರಬಹುದು, ಲ್ಯಾಬ್ಗಳಾಗಿರ್ಬೋದು, ಎಲ್ಲವೂ ಕೂಡ, ಜೊತೆಗೆ ಗೆಸ್ಟ್ ಫ್ಯಾಕಲ್ಟಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇದೇ ವಿಚಾರ, ಇವೆಲ್ಲವೂ ಕೂಡ ಸುಸಜ್ಜಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಕಾಲೇಜಿನ ಬಗ್ಗೆ ಮತ್ತಷ್ಟು ಮಾಹಿತಿ ನಿಮಗೆ ಸಿಗಬೇಕು ಅಂದ್ರೆ ಮಿಸ್ ಮಾಡದೆ ಈ ಕಾರ್ಯಕ್ರಮವನ್ನ ನೋಡಿ. ಈ ಒಂದು ನವಕೀಸ್ ಕಾಲೇಜಿನ ಬಗ್ಗೆ, ಎಂಜಿನಿಯರಿಂಗ್ ಕಾಲೇಜ್ ಏನಿದೆ, ಈ ಒಂದು ಕಾಲೇಜಿನ ಬಗ್ಗೆ ಮತ್ತಷ್ಟು ಮಾಹಿತಿನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಗೆಸ್ಟ್ ಗಳು ಕೂಡ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ನವಕೀಸ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ ನ ಡೈರೆಕ್ಟರ್ ಡಾಕ್ಟರ್ MG ವೆಂಕಟೇಶ್ ಮೂರ್ತಿ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಎಲ್ರಿಗೂ. ಇನ್ನು ಅದೇ ಕಾಲೇಜಿನ ಪ್ರಿನ್ಸಿಪಲ್ ಡಾಕ್ಟರ್ HS ಪ್ರಭಾಕರ್ ಅವರು ಕೂಡ ಇದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಎಸ್, ಈಗ ಇಬ್ರು ಕೂಡ ಸಾಕಷ್ಟು ಮಾತಾಡಿಸ್ತೀನಿ. ತುಂಬಾ ಕ್ವೆಶನ್ಸ್ ಇದೆ ಕಾಲೇಜ್ ಬಗ್ಗೆ ಕೇಳಕ್ಕೆ. ಅದಕ್ಕೂ ಮುಂಚೆ ಆ ಕಾಲೇಜಿನ ಚೇರ್ಮನ್ ಆ ಒಂದು ಕಾಲೇಜ್ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊ ಬರೋಣ ಬನ್ನಿ. In the year 2000, Navkis Educational Center, Gokula, we started the first project. It's a CBSE school, so 1600 students ಇವಾಗ ಓದ್ತಾ ಇದ್ದಾರೆ. ನಂತರ 2003 ಬ್ಯಾಂಗ್ಳೂರ್ ನೆಲಮಂಗಲ ರೋಡಲ್ಲಿ ದಾಸನಪುರದಲ್ಲಿ ನವಕೀಸ್ ರೆಸಿಡೆನ್ಷಿಯಲ್ PU ಕಾಲೇಜ್ ಫಾರ್ ಬಾಯ್ಸ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಂತರ 2010 ಮೈಸೂರಿನಲ್ಲಿ ನವಕೀಸ್ ಎಜುಕೇಷನ್ ಸೆಂಟರ್ ಸ್ಟಾರ್ಟ್ ಮಾಡಿದ್ವಿ. ಇಟ್ಸ್ ಆಲ್ಸೋ CBSE ಸ್ಕೂಲ್, ಅಲ್ಲಿ 1300 ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ. ನಂತರ 2013 ಮೈಸೂರಿನಲ್ಲೇ ನವಕೀಸ್ PU ಅಕಾಡೆಮಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಕಾಮರ್ಸ್ ಆ್ಯಂಡ್ ಸೈನ್ಸ್ ಬೋತ್ ಸ್ಟ್ರೀಮ್ಸ್ ಇದೆ. ಸೊ ನಂತರ 2016 ಬ್ಯಾಂಗ್ಳೂರ್ ನೆಲಮಂಗಲ ರೋಡಲ್ಲಿ ದಾಸನಪುರದಲ್ಲೇ ನವಕೀಸ್ ರೆಸಿಡೆನ್ಷಿಯಲ್ PU ಕಾಲೇಜ್ ಫಾರ್ ಗರ್ಲ್ಸ್ ಶುರುವಾಯಿತು. ನಂತರ 2019 ಕಳೆದ ವರ್ಷ ಹಾಸನ್ನಲ್ಲಿ ನವಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ದಿಸ್ ಇಸ್ ದ ಬ್ರೀಫ್ ಇನ್ಫಾರ್ಮೇಶನ್ ಆಫ್ ನವಕೀಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಸರ್, ಈಗ ನವಕೀಸ್ ಎಂಜಿನಿಯರಿಂಗ್ ಕಾಲೇಜ್ ಹಾಸನದಲ್ಲಿದೆ, ಅದ್ರ ಬಗ್ಗೆ ಚಿಕ್ಕ ಪರಿಚಯ ಮಾಡ್ಕೊಡೋದಾದ್ರೆ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಿ? ಈಗಾಗಲೇ ಹೇಳಿದಾಗೆ ನವಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನದಲ್ಲಿದೆ. ಇದು BM ರೋಡ್, ಬ್ಯಾಂಗ್ಳೂರ್ ರೋಡ್ನಲ್ಲಿ ಹಾಸನದಿಂದ ಮಂಗಳೂರು ಕಡೆಗೆ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಇದು 12 ಎಕರೆ ಕ್ಯಾಂಪಸ್ನಲ್ಲಿ ಹಸಿರು ವಾತಾವರಣದಲ್ಲಿ ತುಂಬಾ ಓದೋದಕ್ಕೆ ಅನುಕೂಲವಾದಂಥ ವಾತಾವರಣದಲ್ಲಿ ತುಂಬಾ ಚೆನ್ನಾಗಿದೆ. ಎಜುಕೇಷನ್ಗೆ ಬೇಕಾದಂತಹ, ಇಂಜಿನಿಯರಿಂಗ್ ಎಜುಕೇಷನ್ಗೆ ಬೇಕಾದಂತಹ ಲ್ಯಾಬೊರೇಟರಿಗಳು, ಕಂಪ್ಯೂಟರ್ಗಳು, ಲೇಟೆಸ್ಟ್ ಎಲೆಕ್ಟ್ರಾನಿಕ್ಸ್ ಲ್ಯಾಬೊರೇಟರಿಗಳು, ಮೆಕ್ಯಾನಿಕಲ್ ವರ್ಕ್ಶಾಪು, ನುರಿತ ಶಿಕ್ಷಕರು ಪ್ರತಿಯೊಬ್ಬರೂ ಇಲ್ಲಿದ್ದಾರೆ. ಕ್ಯಾಂಪಸ್ನಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಸಹ ಇರುತ್ತದೆ. ಕ್ಯಾಂಟೀನು, ATM, ಪೋಸ್ಟ್ ಆಫೀಸ್ ಪ್ರತಿಯೊಂದು ಇದೆ. ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಸಹ ಇದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಒಂದು ಉತ್ತಮವಾದ ಎಜುಕೇಶನ್ ಪಡೆಯಲು ಸಿಟಿಯಿಂದ ದೂರ ಯಾವುದೂ ಗೋಜಲುಗಳಿಲ್ಲದೆ ಇರುವಂತಹ ಪ್ರಶಾಂತವಾದ ವಾತಾವರಣದಲ್ಲಿ ಈ ಕಾಲೇಜು ಇದೆ. ಇನ್ನು ಸರ್, ಈಗ ಉತ್ತಮವಾದ ಶಿಕ್ಷಣ ಬೇಕು ಅಂದ್ರೆ ಉತ್ತಮವಾದ ಸೌಲಭ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಕಾಲೇಜ್ ಬಗ್ಗೆ ಹೇಳೋದಾದ್ರೆ ಉತ್ತಮ ಸೌಲಭ್ಯಗಳ ಬಗ್ಗೆ ತಿಳಿಸ್ಕೊಟ್ಬಿಡಿ. ಮುಖ್ಯವಾಗಿ ಒಂದು ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಯಾವುದೇ ಕಾಲೇಜ್ ಆದ್ರೂ ದೊಡ್ಡ ವಿಚಾರ ಏನು ಅಂತಂದ್ರೆ ನುರಿತ ಶಿಕ್ಷಕರು ಇರಬೇಕು, ತುಂಬಾ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಬೇಕು. ಈಗ ನಮ್ಮ ಕಾಲೇಜ್ನಲ್ಲಿ ಸೀನಿಯರ್ ಲೆವೆಲ್ನಲ್ಲಿ ಡಾಕ್ಟರೇಟ್ ಆಗಿರ್ತಕ್ಕಂಥ PhD ಪಡೆದಿರ್ತಕ್ಕಂಥ ಪ್ರೊಫೆಸರ್ಗಳಿದ್ದಾರೆ. ಕನಿಷ್ಠ 6 ರಿಂದ 8 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ಜೂನಿಯರ್ ಫ್ಯಾಕಲ್ಟಿಗಳಿದ್ದಾರೆ. ಅವರೆಲ್ಲರೂ ಅವರವರ ಎಜುಕೇಶನ್ಗಳನ್ನ ಪೀರಿಯಾಡಿಕಲಿ ಅವರು ಅದನ್ನ ಮತ್ತೆ ಉತ್ತಮ ಪಡಿಸ್ಕೊಳ್ತಾ ಇರ್ತಾರೆ. ಮೊದಲನೇ ವಿಚಾರ ಉತ್ತಮವಾದಂಥ ಶಿಕ್ಷಕರು ಬೇಕಾಗಿರುತ್ತೆ. ಎರಡನೇದಾಗಿ ಸೌಲಭ್ಯಗಳು, ಲ್ಯಾಬೊರೇಟರಿ ಸೌಲಭ್ಯಗಳು ಬೇಕಾಗಿರುತ್ತೆ. ಅತ್ಯುತ್ತಮವಾದಂಥ AICTE ಮತ್ತು VTU ಯೂನಿವರ್ಸಿಟಿನವರು ಏನೇನು ಪ್ರಿಸ್ಕ್ರೈಬ್ ಮಾಡಿದಾರೋ ಅದಕ್ಕೆ ತಕ್ಕಂತೆ ಅತ್ಯುತ್ತಮವಾದಂತಹ ಸೌಲಭ್ಯಗಳಿರ್ತಕ್ಕಂಥ ಲ್ಯಾಬೊರೇಟರಿಗಳು ನಮ್ಮಲ್ಲಿ ಇವೆ. ಅದಲ್ಲದೆ ನಮ್ಮಲ್ಲಿ ಕ್ಯಾಂಪಸ್ನಲ್ಲಿ ಇವತ್ತಿನ ವಿದ್ಯಾಭ್ಯಾಸ ಕ್ರಮಕ್ಕೆ ಬೇಕಾದಂತ ಒಳ್ಳೆಯ ಇಂಟರ್ನೆಟ್ ಫೆಸಿಲಿಟಿ, ಕ್ಯಾಂಪಸ್ ವೈಡ್ ವೈಫೈ ಫೆಸಿಲಿಟಿ ಇದೆ. ಒಳ್ಳೆಯ ಲೈಬ್ರರಿ, ಅದರಲ್ಲಿ ಸಾಕಷ್ಟು ಅವ್ರಿಗೆ ಬೇಕಾದಂತಹ ಎಲ್ಲ ರೀತಿಯ ಪುಸ್ತಕಗಳು ಸಿಗ್ತವೆ.
ಟೆಕ್ಸ್ಟ್ ಬುಕ್ಗಳಿರ್ಬೋದು, ರೆಫರೆನ್ಸ್ ಬುಕ್ಸ್ ಇರ್ಬೋದು, ಡಿಜಿಟಲ್ ಲೈಬ್ರರಿ ಇರ್ಬೋದು, ಒಳ್ಳೆಯ ಸೈಂಟಿಫಿಕ್ ಜರ್ನಲ್ಸು, ಮ್ಯಾಗಝೈನ್ಸು ಇಂಥದೆಲ್ಲ ಸಿಗುವಂಥ ಫೆಸಿಲಿಟಿ ಇರಬಹುದು ಇದೆ. ಇದಲ್ದಲೆ ಮಕ್ಕಳ ಎಲ್ಲ ವಿದ್ಯಾಭ್ಯಾಸಕ್ಕೆ ಎಲ್ಲ ಬೇಕಾದಂಥ ಎಲ್ಲ ಸೌಲಭ್ಯಗಳು ಕೂಡ ನಮ್ಮ ಕ್ಯಾಂಪಸ್ನಲ್ಲಿ ಇದೆ. ಈಗ ಸರ್, ಈಗ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸ್ಟೂಡೆಂಟ್ ಆದವನು ಸಂಶೋಧನೆ ಅಥವಾ ರಿಸರ್ಚ್ ಅಲ್ಲಿ ಭಾಗವಹಿಸಿಕೊಳ್ಳೋದಕ್ಕೆ ನಿಮ್ಮ ನೌಕೀಸ್ ಕಾಲೇಜ್, ಎಂಜಿನಿಯರಿಂಗ್ ಕಾಲೇಜ್ ಹಾಸನ ಏನಿದೆ, ಯಾವ ರೀತಿ ಉಪಯುಕ್ತವಾಗಿದೆ ನೀವೇ ಹೇಳ್ಬಿಡಿ ಸರ್. ಈಗ ಸಂಶೋಧನೆಯಲ್ಲಿ ಮುಖ್ಯವಾಗಿ ನಮ್ಮ ಅಧ್ಯಾಪಕರುಗಳೇ ಪಾಲ್ಗೊಳ್ತಾರೆ. ಅವರು ಹೆಚ್ಚಿನವರೆಲ್ಲ ಡಾಕ್ಟರೇಟ್ಗಳಿಗೆ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ಅವರು ಸಂಶೋಧನೆ ನಡೆಸ್ತಾ ಇರ್ತಾರೆ. ಸಾಲದ್ದಕ್ಕೆ ಈ ಫಂಡಿಂಗ್ ಏಜೆನ್ಸೀಸ್ ಇಂದ ರಿಸರ್ಚ್ ಪ್ರಾಜೆಕ್ಟ್ಸ್ಗಳು ಬಂದಿರ್ತವೆ, ನಾವು ಅಪ್ಲೈ ಮಾಡಿ ತಗೊಂಡಿರ್ತೀವಿ. ಆ ಆನ್ ಗೋಯಿಂಗ್ ಲೈವ್ ಪ್ರಾಜೆಕ್ಟ್ಸ್ ಯಾವ್ದು ರಿಸರ್ಚ್ ಪ್ರಾಜೆಕ್ಟ್ಸ್ ಇರುತ್ತೆ, ಅದರಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದಲ್ದಲೆ ನಾವು ಬೇರೆ ಬೇರೆ ಹೈಯರ್ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ಇರಬಹುದು ಅಥವಾ ಬೇರೆ ಇಂಡಸ್ಟ್ರೀಸ್ ಜೊತೆ MOUಗಳು, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಮಾಡ್ಕೊಂಡಿರ್ತೀವಿ. ನಮ್ಮ ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗಿ ಏನಾದ್ರು ಕಲ್ತ್ಕೊಂಡ್ ಬರೋದಿರುತ್ತೆ, ಅಲ್ಲಿಯ ಎಕ್ಸ್ಪರ್ಟ್ಸ್ ನಮ್ಮಲ್ಲಿ ಬಂದ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರುಗಳಿಗೆ ಬೇಕಾದಷ್ಟು ವಿಚಾರಗಳನ್ನ ಶೇರ್ ಮಾಡ್ತಾ ಇರ್ತಾರೆ. ಇದಲ್ದಲೆ ನಮ್ಮ ಮಕ್ಕಳು ಈ KSCST ಇರ್ಬೋದು ಅಥವಾ ಯೂನಿವರ್ಸಿಟಿ ಇರ್ಬೋದು, ಸ್ಪಾನ್ಸರ್ಡ್ ಪ್ರಾಜೆಕ್ಟ್ಸ್ ಗಳನ್ನ ವಿದ್ಯಾರ್ಥಿಗಳಿಗೆ ಅಂತಾನೆ ಸೌಲಭ್ಯಗಳಿದೆ. ಅದನ್ನ ನಾವು ತುಂಬಾ ಉತ್ತಮವಾಗಿ ಅವರಿಗೆ ಎನ್ಕರೇಜ್ಮೆಂಟ್ ಕೊಟ್ಟು ಅಂತ ಪ್ರಾಜೆಕ್ಟ್ ಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಸರ್ ಹೆಂಗಾಗಿದೆ ಅಂದ್ರೆ, ಹೇಳಿ ಸರ್, ಹೇಳಿ. ಇದಕ್ಕೆ ಸೇರಿಸಬೇಕು ಅಂದ್ರೆ ಸ್ಪೆಸಿಫಿಕ್ ಆಗಿ ಸಪರೇಟ್ ರಿಸರ್ಚ್ ಸೆಂಟರ್ ಇಟ್ಟಿದೀವಿ. ಅದರಲ್ಲಿ ವಿದ್ಯಾರ್ಥಿಗಳು ಪುರ್ಸೊತ್ತಾಗಿದ್ದಾಗ, ಟೀಚರ್ಸ್ ಪುರ್ಸೊತ್ತಾಗಿದ್ದಾಗ ಅಲ್ಲಿ ಕೂತು ಡಿಸ್ಕಸ್ ಮಾಡಿ ಸ್ಮಾಲ್ ಮಾಡೆಲ್ಸ್ ಡೆವಲಪ್ ಮಾಡೋದು ಎಲ್ಲ ಇದೆ. ನಮ್ಮ ಮ್ಯಾನೇಜ್ಮೆಂಟ್ ವತಿಯಿಂದಾನು ಎಷ್ಟು ಬೇಕಷ್ಟು ಸಣ್ಣ ಪುಟ್ಟ ಸಹಾಯಗಳನ್ನ ಫೈನಾನ್ಷಿಯಲಿ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಕಾಲೇಜುಗಳಲ್ಲಿ ಹೆಂಗೆ ಅಂದ್ರೆ ಗುಂಪಲ್ಲಿ ಗೋವಿಂದ, ನೀನು ಓದು ಬಿಡು, ನಾವು ಮಾಡ್ಬೇಕಾಗಿರೋ ಕರ್ತವ್ಯ ಎಷ್ಟು, ನಾನು ಪಾಠ ಮಾಡಿ ಹೋಗ್ತೀನಿ, ಈ ತರ ಸಾಕಷ್ಟಿದೆ. ಬಟ್ ನೌಕೀಸ್ ಎಂಜಿನಿಯರಿಂಗ್ ಕಾಲೇಜಲ್ಲಿ ಹೇಳೋದಾದ್ರೆ, ಒಬ್ಬ ಸ್ಟೂಡೆಂಟ್ ನ ಅವನು ಈ ರೀತಿಯಾಗಿದ್ದಾನೆ, ಅವನಿಗೆ ಇನ್ನೂ ಸ್ವಲ್ಪ ಪ್ರೋತ್ಸಾಹ ಕೊಟ್ರೆ ಇನ್ನೂ ಮುಂದುವರಿತಾನೆ, ಈ ತರ ಹೇಳೋದಾದ್ರೆ ಆ ಅವಕಾಶಗಳಿದೆಯಾ ನೌಕೀಸ್? ಅವಕಾಶಗಳಿದೆ. ಪ್ರಾಕ್ಟರ್ ಸಿಸ್ಟಮ್ ಅಂತ ಇದೆ. 10 ವಿದ್ಯಾರ್ಥಿಗೆ ಒಬ್ಬೊಬ್ರು ಟೀಚರ್ ನಾವು ಅಟ್ಯಾಚ್ ಮಾಡಿರ್ತೀವಿ. 10 ಜನಕ್ಕೆ ಒಬ್ಬ ಟೀಚರ್ನ ಅಟ್ಯಾಚ್ ಮಾಡಿರ್ತೀವಿ. ಅವರು ಅವರ ಪರ್ಸನಲ್ ಪ್ರಾಬ್ಲಮ್ ಇಂದ ಹಿಡಿದು ಎಜುಕೇಶನ್ ಪ್ರಾಬ್ಲಮ್ ಅವ್ರಿಗೆ ಏನಿದೆ ಪ್ರತಿಯೊಂದನ್ನು ಅವರು ವಿಚಾರಿಸ್ತಾರೆ. ಕಾನ್ಫಿಡೆನ್ಷಿಯಲ್ ಪ್ರಾಬ್ಲಮ್ ಇದ್ರು ಸಹ ನಮ್ಮ ಸೀನಿಯರ್ಸ್ ಉಪಯೋಗ ಬರೋದು ಅಲ್ಲಿ. ಕಾನ್ಫಿಡೆನ್ಷಿಯಲ್ ಪ್ರಾಬ್ಲಮ್ ಇದ್ರು ಅವರು ನಮಗೆ ಹೇಳ್ತಾರೆ. ಅವಾಗ ಕರೆದು ಕೇಳ್ತೀವಿ ಅವ್ರ ಮನೆ ಬ್ಯಾಕ್ ಗ್ರೌಂಡ್ ಏನಾಗಿದೆ, ಏನ್ ಕಾರಣ, ಯಾಕೆ ಅವರು ಡಲ್ ಆಗಿದ್ದಾರೆ, ಸೈಕಲಾಜಿಕಲ್ ಪ್ರಾಬ್ಲಮ್ ಇದೆಯಾ, ತಂದೆ ತಾಯಿಗೆ ಹುಷಾರಿಲ್ವಾ, ಇವರಿಗೆ ಹುಷಾರಿಲ್ವಾ, ಅಥವಾ ಓದಿದ್ದು ಅರ್ಥ ಆಗ್ತಾ ಇಲ್ಲ. ಕೆಲವು ಟೀಚರ್ಸ್ ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾ ಇರ್ತಾರೆ, ವಿದ್ಯಾರ್ಥಿ ಮಟ್ಟ ಅಲ್ಲಿಗೆ ಇರೋದಿಲ್ಲ, ಆದ್ರಿಂದ ಓದಿದ್ದು ಅವ್ರಿಗೆ ಅರ್ಥ ಆಗ್ತಾ ಇರೋದಿಲ್ಲ, ಹೇಳ್ಕೊಡ್ಬೇಕು. ಯಾಕೆ ಅಂದ್ರೆ ನಾವು ಹೈಯರ್ ಲರ್ನಿಂಗ್, ನಮ್ಮ ಟೀಚರ್ಸ್ ಹೆಚ್ಚು ಕಲ್ತು ಬಂದಿರ್ತಾರೆ, ಸಣ್ಣದೇನು ಹೇಳ್ಕೊಡೋದು ಅಂತಾರೆ. ಇವರು ಒಂದು ಮರೀತಾರೆ, ಕೋಟಿ ಎಣಿಸೋದಕ್ಕೂ 0ಯಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ನಮ್ಮ ಟೀಚರ್ಸ್ ಮರ್ತು ಬಿಡ್ತಾರೆ. ಕೋಟಿಗೆ ಲಕ್ಷದಿಂದ ಎಣ್ಸಕ್ ಶುರು ಮಾಡ್ತಾರೆ. 1ರಿಂದ ಲಕ್ಷದವರೆಗೆ ಹೇಳೋದನ್ನು ಹೇಳ್ಕೊಡ್ಬೇಕಾಗತ್ತೆ. ಆಗ ನಾವು ಟೀಚರ್ಗೂ ಕೌನ್ಸಿಲಿಂಗ್ ಮಾಡ್ತೀವಿ. ನೋಡಿ, ಇಷ್ಟು ಕೆಲವು ವಿದ್ಯಾರ್ಥಿಗಳು ಈ ಕ್ಲಾಸಲ್ಲಿ ಈ ತರ ಆಗಿದೆ, ಆದ್ರೆ ಸ್ಪೆಷಲ್ ಕ್ಲಾಸ್ ಮಾಡಿ, ಇನ್ನೊಂದು ಮಾಡಿ. ಅಕಸ್ಮಾತ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ, ಅದು ಪ್ರಾಬ್ಲಮ್ ಇದ್ದೇ ಇದೆ ರೂರಲ್ ಕಾಲೇಜ್ಗಳಲ್ಲಿ. ಇಂಗ್ಲಿಷ್ ಒಂದೇ ಅಲ್ಲ, ಇಂಗ್ಲಿಷು ಕಂಗ್ಲೀಷು ಎಲ್ಲ ಮಾಡಿ ಹೇಳಿ ಅಂತೀವಿ. ಅದಕ್ಕೆ ಪ್ಲೇಸ್ಮೆಂಟ್ ಅಂಡ್ ಟ್ರೈನಿಂಗ್ ನಲ್ಲಿ ಇಂಗ್ಲಿಷ್ ಕ್ಲಾಸಸ್ ಬೇರೆ ಹೇಳ್ತಾ ಇರ್ತೀವಿ. 1ನೇ ವರ್ಷಕ್ಕೆ ಸೇರಿದಾಗ ಅವರ ಇಂಗ್ಲಿಷ್ ಲೆವೆಲ್ ಕಡಿಮೆ ಇದ್ರೆ 3ನೇ ವರ್ಷಕ್ಕೆ ಬರೋದ್ರಲ್ಲಿ ಯಾರಿಗೂ ಕಡಿಮೆ ಇರೋದಿಲ್ಲ, ಅಷ್ಟು ಮಟ್ಟಕ್ಕೆ ಬರುತ್ತೆ. ಸರಿ, ನಾವು ಕಾಲೇಜ್ನಲ್ಲಿ ಎಂಜಿನಿಯರ್ ಅಂದ ತಕ್ಷಣ ಸಾಕಷ್ಟು ಬ್ರಾಂಚ್ಗಳಿರುತ್ತೆ. ಗೊತ್ತಿಲ್ಲದಲ್ಲೇ ಇರೋರಿಗೆ ಅವನು ಎಂಜಿನಿಯರ್ ಓದ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ. ಈ ಮೆಕ್ಯಾನಿಕಲ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು. ಸೊ ನೌಕೀಸ್ ಎಂಜಿನಿಯರಿಂಗ್ ಕಾಲೇಜ್ ಹಾಸನದಲ್ಲಿ ಯಾವೆಲ್ಲ ಬ್ರಾಂಚ್ಗಳಿದೆ ಸರ್? ನಮ್ಮಲ್ಲಿ 4 ಬ್ರಾಂಚ್ಗಳಿದೆ ಈಗಿನ ಇದರಲ್ಲಿ ಪರಿಸ್ಥಿತಿಯಲ್ಲಿ. ಸಿವಿಲ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಇದೆ, ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ಸರ್, ಈಗ ಇನ್ನೊಂದು ಮೇನ್ ಕ್ವೆಶ್ಚನ್ ಅಂದ್ರೆ, ಕಾಲೇಜ್ ಏನೋ ಹಾಸನದಲ್ಲಿದೆ, ಬಹಳ ಬಹಳ ಸುಂದರವಾದ ಕಾಲೇಜು, ನಾವು ಕೂಡ ನೋಡ್ತಾ ಇದ್ವಿ. ಆದ್ರೆ ನಾನ್ ಬೆಂಗಳೂರಲ್ಲಿದ್ದೀನಿ, ನಾನ್ ಮೈಸೂರಲ್ಲಿದ್ದೀನಿ, ಕಾಲೇಜ್ ನೋಡಿದ್ರೆ ಹಾಸನದಲ್ಲಿದೆ, ಹೆಂಗಪ್ಪ ಓದೋದು? ಹಾಸ್ಟೆಲ್ ಫೆಸಿಲಿಟೀಸ್ ಇದೆಯಾ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆ. ಏನ್ ಹೇಳ್ತೀರಾ ಸರ್ ಅಂತ? ಹಾಸ್ಟೆಲ್ ಫೆಸಿಲಿಟಿ ಇದೆ, ಆನ್ ಕ್ಯಾಂಪಸ್ ಹಾಸ್ಟೆಲ್ ಫೆಸಿಲಿಟಿ ಇದೆ. ಲೇಡೀಸ್ ಹಾಸ್ಟೆಲ್ ಬೇರೆ ಇದೆ, ಬಾಯ್ಸ್ ಹಾಸ್ಟೆಲ್ ಬೇರೆ ಇದೆ. ನೀವು ಪ್ರಶ್ನೆ ಕೇಳಿದ್ರೆ ಬೆಂಗಳೂರು ಇದ್ದೀವಿ, ಹೇಗೆ ಈಗ ಬರೋದು ಅಂತ. ಹಿಂದಿಂದ ನೋಡಿದ್ದೀನಿ, ನಾನು 50ನೇ ವರ್ಷ ಸರ್ವಿಸ್ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಇದ್ರೆ ಬೆಂಗಳೂರಲ್ಲಿ ಓದಕ್ಕಾಗಲ್ಲ. ಎಷ್ಟೋ ಸರಿ ಏನಾಗುತ್ತೆ ಅಂದ್ರೆ, ಒಂದು ಪಾರ್ಟ್ ಅಲ್ಲಿ ಇದ್ರೆ ಇನ್ನೊಂದು ಪಾರ್ಟ್ಗೆ ಹೋಗೋದಕ್ಕೆ 25 ಕಿಲೋಮೀಟರ್ ಹೋಗೋದಕ್ಕೆ ದಿನ ಒಂದು ಸೈಡಿಂದ 2 ಅವರ್, 2 ಕಡೆಯಿಂದ 4 ಗಂಟೆ ವೇಸ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ಎಷ್ಟೋ ಪೇರೆಂಟ್ಸ್ ಏನ್ ಮಾಡಿದ್ದಾರೆ, ಹಾಸನದಂತ ಊರಲ್ಲಿ ಹಾಸ್ಟೆಲ್ ಸೇರಿಸಿ ಕಂಫರ್ಟಬಲ್ ಆಗಿ ಓದಿಸ್ತಾ ಇದ್ದಾರೆ. ಮಕ್ಕಳಿಗೆ
ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಮೂವ್ಮೆಂಟ್ ಅಲ್ಲೇ ಟೈಮ್ ಜಾಸ್ತಿ ಹೋಗಬಾರ್ದು. 2-3 ಗಂಟೆಗಳ ಕಾಲ ಅವ್ರು ಬರೀ ಓಡಾಡೋದ್ರಲ್ಲೇ ಕಳಿಬೇಕು. 3-4 ಗಂಟೆನೂ ಆಗುತ್ತೆ. ನನಗೆ ಕಾಲೇಜ್ ಹೆಸರು ಹೇಳಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಅನ್ನೋದು ಬಿಟ್ರೆ, ಬೆಂಗಳೂರಲ್ಲೇ ನಾವು ಬೇರೆ ಬೇರೆ ಕಾರಣಕ್ಕೆ ಬಂದು ಬೇರೆ ಕಾಲೇಜಿಗೆ ಹೋಗೋದಾದ್ರೆ ಕಾಲೇಜಿಗೆ ಹೋಗೋದೇ ಜಾಸ್ತಿ ಕಷ್ಟ. ಕಾಲೇಜಲ್ಲಿ ಮಾಡೋ ಕೆಲಸ ತುಂಬಾ ಸುಲಭ. ನಿಜ ನಿಜ. ಆದ್ರಿಂದ ದೂರದಲ್ಲಿ ಇದ್ರೂ ಪರವಾಗಿಲ್ಲ, 15 ದಿನಕ್ಕೊಂದಿನ ಮಕ್ಕಳು ನಾವು ನೋಡಿದ್ರೂ ಪರವಾಗಿಲ್ಲ, ಹಾಸ್ಟೆಲಲ್ಲೇ ಇದ್ದು ಓದೋದಕ್ಕೆ ಕಂಡ್ಯೂಸಿವ್ ಎನ್ವೈರನ್ಮೆಂಟ್ ಒಂದು ಮಾಡಿಕೊಟ್ರೆ ಪೇರೆಂಟ್ಸ್ಗೆ ಅನುಕೂಲ ಆಗುತ್ತೆ ಅಂತ ತುಂಬಾ ಜನ ಹೊರಗಡೆ ಇರೋದಕ್ಕೆ ಸೇರಿಸ್ತಾರೆ. ಈಗ ಹಾಸ್ಟೆಲ್ ಕೂಡ ಕಾಲೇಜ್ ಕ್ಯಾಂಪಸ್ ಒಳಗಡೆನೆ ಇದೆ, ತೊಂದರೆ ಏನಿಲ್ಲ, ಆರಾಮಾಗಿ ಓಡಾಟ ತುಂಬಾ ಟೈಮ್ ಉಳಿಯುತ್ತೆ, ಓದ್ಕೊಳ್ಳಕ್ಕೆ ಆರಾಮಾಗಿ. ಗೇಟೆಡ್ ಕಮ್ಯುನಿಟಿ, ಆಲ್ ದಿ 12 acres is within ವೆರಿ ಸ್ಟ್ರಾಂಗ್ ಕಾಂಪೌಂಡ್. ಗರ್ಲ್ಸ್ ಬೇರೆ, ಬಾಯ್ಸ್ ಬೇರೆ, ಎಲ್ಲ ಸ್ಟ್ರಿಕ್ಟ್ ಆಗಿದೆ. ಯಾವುದೇ ಒಂದು ಹೆದರಿಕೆ ಬೇಡ ಹೆಣ್ಮಕ್ಳನ್ನ ಕಾಲೇಜಿಗೆ ಕಳಿಸಬೇಕಾದ್ರೆ. ಯಾವ ಕಾರಣಕ್ಕೂ ಹೆದರಿಕೆ ಇರೋದು ಬೇಕಾಗಿಲ್ಲ. ಓಕೆ, ಇನ್ನೊಂದು ಮೇನ್ ಥಿಂಗ್ ಕಾಲೇಜಲ್ಲಿ ಓದೋದು ಅಂದ್ರೆ ಗೆಸ್ಟ್ ಫ್ಯಾಕಲ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೇಳ್ತಾ ಇದ್ರಿ ತುಂಬಾ ನುರಿತ ಉಪನ್ಯಾಸಕರನ್ನೇ ನಾವು ಬಳಸ್ತಾ ಇದೀವಿ ಅಂತ, ಅವ್ರ ಬಗ್ಗೆ ಮೋರ್ ಇನ್ಫಾರ್ಮೇಶನ್ ಕೊಡೋದಾದ್ರೆ ಸರ್. ಹಾ, ಈಗ ನಮ್ಮಲ್ಲಿ ನಾನು ಮೊದಲೇ ತಿಳಿಸಿದ ಹಾಗೆ ಹೈಲಿ ಕ್ವಾಲಿಫೈಡ್ ಫ್ಯಾಕಲ್ಟಿ ಇದ್ದಾರೆ. ಇನ್ನು ಜೂನಿಯರ್ಸ್ ಯಾರಿದ್ದಾರೆ ಅವರು ಅವ್ರ ಕ್ವಾಲಿಫಿಕೇಶನ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ವರ್ಕ್ಶಾಪ್ಸ್, ಕಾನ್ಫರೆನ್ಸಸ್ ಮಾಡ್ತಾ ಎಲ್ಲ ಅಟೆಂಡ್ ಮಾಡಿ ಅವರ ನಾಲೆಡ್ಜ್ ಅನ್ನ ಎನ್ಹಾನ್ಸ್ ಮಾಡ್ಕೊತಾ ಇರ್ತಾರೆ. ಆನ್ಲೈನ್ ಕೋರ್ಸಸ್ ಎಲ್ಲ ರಿಜಿಸ್ಟರ್ ಮಾಡಿಕೊಂಡು. ಇಷ್ಟಲ್ದಲೆ ಸುಮಾರು ಜನ PhD ಈಗ ಅವರು ರಿಸರ್ಚ್ ಮಾಡ್ತಾ ಇದ್ದಾರೆ. ಸೊ ಅವರು ವಿದ್ಯಾಭ್ಯಾಸದಲ್ಲೇ ಇರೋದ್ರಿಂದ ಮಕ್ಕಳುಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರು ಅಪ್ರೋಚ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇನ್ನು ಕೆಲವು ವಿಚಾರಗಳಿಗೆ ನಮ್ಗೆ ಎಕ್ಸ್ಪರ್ಟೀಸ್ ಬೇಕಾಗುತ್ತೆ. ಇಂಡಸ್ಟ್ರಿಯಿಂದ ಬಂದು ಇವತ್ತಿನ ಪ್ರೆಸೆಂಟ್ ಡೇ ಇಂಡಸ್ಟ್ರಿ ಪ್ರಾಕ್ಟೀಸಸ್ ಏನಿದೆ ಅದನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡುವಂತದ್ದು ಇರುತ್ತೆ. ಅಂತ ಟೈಮಲ್ಲಿ ಏನ್ ಮಾಡ್ತೀವಿ ನಾವು, ಇಂಡಸ್ಟ್ರಿಯಿಂದಾನೇ ಆ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಿಂದ ಇರತಕ್ಕಂತ ಅತ್ಯುತ್ತಮವಾದಂತಹ ನುರಿತ ಎಕ್ಸ್ಪರ್ಟ್ಸ್ ನ ಕರ್ಕೊಂಡ್ಬಂದು ಅವ್ರ ಕಡೆಯಿಂದ ಡೆಮಾನ್ಸ್ಟ್ರೇಷನ್ಸ್ ಇರ್ಬೋದು, ಸ್ಪೆಷಲ್ ಇನ್ವೈಟೆಡ್ ಲೆಕ್ಚರ್ಸ್ ಇರ್ಬೋದು, ಇವುಗಳನ್ನೆಲ್ಲ ಮಾಡಿಸ್ತೀವಿ. ಇದಲ್ದಲೆ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್, ಬೇರೆ ಬೇರೆ ನಮಗಿಂತ ದೊಡ್ಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, ಯಾವ್ದಾದ್ರು IITs ಇಂದ ಇರ್ಬೋದು, ಅಂತ ಪ್ರೊಫೆಸರ್ಗಳನ್ನು ಕೂಡ ಸಾಧ್ಯವಾದಾಗ ಅವಕಾಶ ಸಿಕ್ಕಾಗ ಅವರುಗಳನ್ನು ಕರೆಸಿ ನಮ್ಮ ಮಕ್ಕಳಿಗೆ ಒಂದು ಮೋಟಿವೇಶನ್, ಫ್ಯಾಕಲ್ಟಿಗಳಿಗೆ ಒಂದು ಮೋಟಿವೇಶನ್ ಆಗಬೇಕು, ಈ ರೀತಿ ಮಾಡ್ತಾ ಇರ್ತೀವಿ. ಹಾಗಾಗಿ ಎಕ್ಸ್ಪರ್ಟ್ ಕಮ್ಯುನಿಕೇಶನ್, ಎಕ್ಸ್ಪರ್ಟ್ ನಾಲೆಡ್ಜ್ ಡೆಲಿವರಿ ಡೆಫಿನೆಟ್ ಆಗಿ ನಮ್ಮಲ್ಲಿ ನಡೆಯುತ್ತೆ. ಈ ಒಂದು ಕ್ಯಾಂಪಸ್ ಸೆಲೆಕ್ಷನ್ಸ್ ಅಥವಾ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅನ್ನುವಂಥದ್ದು ಎಂಜಿನಿಯರಿಂಗ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಮಲ್ಲೂ ಕೂಡ ಸಾಕಷ್ಟು ಡೌಟ್ ಇರುತ್ತೆ. ನನಗೂ ತುಂಬಾ ಡೌಟ್ ಇದೆ, ಅವ್ರ ಹತ್ರನೇ ಕೇಳೋಣ ಬನ್ನಿ ಸರ್. ಈಗ ಕ್ಯಾಂಪಸ್ ಸೆಲೆಕ್ಷನ್ ಅಥವಾ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಕೇಳ್ತಾ ಇರ್ತೀವಿ, ಆದ್ರೆ ನೀವು ಹೇಳಿ ಯಾಕೆ ಮುಖ್ಯ ಅದು? ಕ್ಯಾಂಪಸ್ ಸೆಲೆಕ್ಷನ್ ಯಾಕೆ ಮುಖ್ಯ ಅಂದ್ರೆ, ಜೀವನಕ್ಕೆ ಆದಾಯ ಬೇಕು. ಜೀವನಕ್ಕೆ ಆದಾಯ ಬೇಕಾದ್ರಿಂದ ಕೆಲಸ ಬೇಕು ಅನ್ನೋದನ್ನ ಕ್ಯಾಂಪಸ್ ಅಲ್ಲಿ ಕೆಲಸ ಸಿಗೋದನ್ನ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಕ್ಯಾಂಪಸ್ ಪ್ಲೇಸ್ಮೆಂಟ್ ಪ್ರತಿಯೊಬ್ಬರಿಗೂ ಆಗಬೇಕು ಅನ್ನೋದು ನಮ್ಮ ಇಚ್ಛೆ. ಕ್ಯಾಂಪಸ್ ಪ್ಲೇಸ್ಮೆಂಟ್ ಯಾವುದ್ರಲ್ಲಿ ಆಗುತ್ತೆ ಅನ್ನೋದನ್ನ ದೂರದೃಷ್ಟಿ ಇಟ್ಕೊಂಡೆ ವಿದ್ಯಾರ್ಥಿಗಳು ಸೇರೋದು. ಉದಾಹರಣೆಗೆ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಟೋಟಲಿ ಕೆಲಸ ಸಿಗುತ್ತೆ, ಇವತ್ತು ಸಿಗುತ್ತೆ ಅಂತ ಅದಕ್ಕೆ ಫಸ್ಟ್ ಬಂದು ಸೇರ್ತಾರೆ. ಹಾಗೆ ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್. ಇನ್ನು ಕೆಲವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಬೇಕು ಅಂತ ಇರ್ತಾರೆ. ಅಂತ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಬೇಕು ಅನ್ನೋರೆಲ್ಲ ಮೆಕ್ಯಾನಿಕಲ್, ಸಿವಿಲ್ ಇಂಥ ಬ್ರಾಂಚ್ಗಳು ಸೇರ್ತಿರ್ತಾರೆ. ಹೌದು, ನಮ್ಮದು ಇಚ್ಛೆ ಪೇರೆಂಟ್ಸ್ಗಿದ್ದಾಗೆ, ಜನರಲ್ ಪಬ್ಲಿಕ್ ಇದ್ದಾಗೆ ಪ್ರತಿಯೊಬ್ಬನಿಗೂ ಎಂಪ್ಲಾಯ್ಮೆಂಟ್ ಸಿಗಬೇಕು. ಎಷ್ಟಾಗುತ್ತೆ ಅಷ್ಟು ಪಾಸಿಬಿಲಿಟಿ ಪ್ರಯತ್ನ ಮಾಡಬೇಕು. ಅದಕ್ಕೆ ರೆಡಿ ಮಾಡೋದು ನಮ್ಮ ಉದ್ದೇಶ. ಫಸ್ಟ್ ಇಯರ್ ಇಂದಾನೇ ಶುರು ಮಾಡ್ತೀವಿ ಅವರಿಗೆ. ಅದೇ ಹೇಳಿದ್ವಲ್ಲ ಆಗಲೇ, ಮೊದಲೇ ನಾನು ಹೇಳಿದಾಗ ಇಂಗ್ಲೀಷಲ್ಲಿ ಬೇಕಿದ್ರೆ ಫಸ್ಟ್ ಇಂಗ್ಲೀಷ್, ಕಮ್ಯುನಿಕೇಶನ್ ಸ್ಕಿಲ್. ಕ್ಯಾಂಪಸ್ ಪ್ಲೇಸ್ಮೆಂಟ್ ಊರಲ್ಲಿ ಪಕ್ಕದ ಮನೆಯಲ್ಲಿ ಆಗೋದಿಲ್ಲ, ಅಕ್ರಾಸ್ ಸ್ಟೇಟ್, ಅಕ್ರಾಸ್ ನೇಷನ್, ಅಕ್ರಾಸ್ ದಿ ವರ್ಲ್ಡ್ ಪ್ಲೇಸ್ಮೆಂಟ್ಗೆ ಹೋಗಬೇಕಾಗಿರೋದ್ರಿಂದ ಇವತ್ತಿನ ಪರಿಸ್ಥಿತಿನಲ್ಲಿ ಇಂಗ್ಲೀಷು ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು. ಆ ಕಮ್ಯುನಿಕೇಶನ್ ಸ್ಕಿಲ್ಸ್ ಪ್ರೋಗ್ರಾಮ್ ಎಲ್ಲ ನಾವು ಮಾಡ್ತೀವಿ. ಸರ್ ಹೇಳ್ದಂಗೆ ಕ್ಯಾಂಪಸ್ ಅಲ್ಲೇ ಪ್ಲೇಸ್ಮೆಂಟ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಒಂದ್ಸತಿ ಡಿಗ್ರಿ ಮುಗಿದು ಕಾಲೇಜಿಂದ ಆಚೆಗೆ ಬಂದ್ಬಿಟ್ರೆ ಕೆಲಸ ಹುಡುಕೊಂಡು ಹೋಗೋದು ಬಾರಿ ಕಷ್ಟ. ಹೌದು, ತುಂಬಾ ಕಷ್ಟ ಆಗುತ್ತೆ. ಈಗ ವಿದ್ಯಾರ್ಥಿಗಳು ಓದ್ತಾ ಇರೋ ಜಾಗಕ್ಕೆ ಕಂಪನಿಗಳವ್ರು ಬಂದು ಇವನು ಸಾಕಷ್ಟು ಅವರಿಗೆ ಸಾಮರ್ಥ್ಯ ಇದೆ, ನಾವು ಕೆಲ್ಸಕ್ಕೆ ತಗೊಂಡ್ಬಿಡ್ತೀವಿ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಸೌಲಭ್ಯ ಇನ್ಯಾವುದೂ ಇಲ್ಲ. ಹಾಗಾಗಿ ಮಕ್ಕಳುಗಳು ಸಾಧ್ಯವಾದಷ್ಟು ಕ್ಯಾಂಪಸ್ ಅಲ್ಲೇ ಸೆಲೆಕ್ಟ್ ಆಗ್ಬೇಕು ಅನ್ನೋದು ಮೊದಲನೇ ಕೆಲಸ. ಕ್ಯಾಂಪಸ್ ನಲ್ಲಿ ಸಿಗಬೇಕು ಅನ್ನೋ ಆಸೆ ಇರುತ್ತೆ, ನಮಗೂ ಅದೇ ಆಸೆ ಇರುತ್ತೆ, ತಂದೆ ತಾಯಿಗಳ ಆಸೆ ಕೂಡ ಅದೇ ಆಗಿರುತ್ತೆ. ಮತ್ತೆ ನಮ್ಮಲ್ಲಿ ಒಂದು ಇಂಡಸ್ಟ್ರಿಯಲ್ ಅಡ್ವೈಸರಿ ಬೋರ್ಡ್ ಅಂತ ಹೇಳಿ ಇಂಡಸ್ಟ್ರಿ ಟಾಪ್ ಎಕ್ಸ್ಪರ್ಟ್ಸ್ ಗಳದ್ದು ಒಂದು ಕಮಿಟಿ ಟೀಮ್ ಮಾಡ್ಕೊಂಡಿದೀವಿ. ಅವರ ಒಪಿನಿಯನ್, ಸಜೆಷನ್ಸ್ ತಗೊಳ್ತೀವಿ. ಸೊ ಯಾವ ರೀತಿ ನಮ್ಮ ಮಕ್ಳುಗಳು ತಯಾರಾಗಬೇಕು, ಇಂತಿಂತ ಕಂಪನಿಗಳಿಗೆ ಹೋಗ್ಬೇಕಾದ್ರೆ ನಾರ್ಮಲಿ ಅವರ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ, ಸೊ ಅದಕ್ಕೆ ಅವ್ರನ್ನ ತಯಾರು ಮಾಡೋದು ಹೇಗೆ ಅಂತ ಹೇಳಿ ಅವ್ರಗಳದ್ದು ಒಪಿನಿಯನ್ ಎಲ್ಲ ತಗೊಂಡು ಅದನ್ನ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿ ಮಕ್ಕಳು ಧೈರ್ಯವಾಗಿ ಕ್ಯಾಂಪಸ್ ಇಂಟರ್ವ್ಯೂಗಳನ್ನು ಫೇಸ್ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಇಷ್ಟಲ್ದಲೆ ಮತ್ತೊಂದು ಮುಖ್ಯವಾದ ವಿಚಾರ ಇದೆ. ಹಾಸನ ಬೆಂಗಳೂರಿನಿಂದ ತುಂಬಾ ದೂರದಲ್ಲಿದೆ. ನನ್ನ ಪ್ರಶ್ನೆ, ಇದು ಡೌಟ್ ಅಲ್ಲ, ನನ್ನ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ದೀನಿ. ತುಂಬಾ ಜನರ ಅಂದ್ರೆ ಈ ಪ್ರೋಗ್ರಾಮ್ ನೋಡ್ತಿರೋರಿಗೆ ತುಂಬಾ ಅನ್ಸುತ್ತೆ,
ಬೆಂಗಳೂರು ಅಂತ ದೊಡ್ಡ ದೊಡ್ಡ ಟೌನ್ಗೆ ಅಥವಾ ನಗರಗಳಿಗೆ ಬಂದಾಗ ದೊಡ್ಡ ದೊಡ್ಡ ಕಂಪನಿಗಳು ಬರ್ತವೆ, ಕ್ಯಾಂಪಸ್ ಸೆಲೆಕ್ಷನ್ ಅಥವಾ ಮಾಡ್ಕೊಂಡು ಹೋಗ್ತಾರೆ ಅಂತ. ಹಾಸನ ದೂರದಲ್ಲಿವೆ, ಅಲ್ಲಿಗೆ ಬರ್ತಾರಾ? ಒಳ್ಳೊಳ್ಳೆ ಕಂಪನಿ ಬರುತ್ತಾ? ಸಾಕಷ್ಟು ಜನರಿಗೆ ಪ್ರಶ್ನೆ. ಸೊ ಅದಕ್ಕೆ ಉತ್ತರ ಕೊಟ್ಬಿಡಿ. ಅದಕ್ಕೆ ಸಾಕಷ್ಟು ಕಂಪನಿಗಳು, ಇನ್ಫ್ಯಾಕ್ಟ್ ದೊಡ್ಡ ದೊಡ್ಡ ಕಂಪನಿಗಳು ಬರ್ತಾರೆ, ಹಾಸನಕ್ಕೆ ಬರ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಕೆಲವು ಬಾರಿ ಏನಾಗ್ಬಿಡುತ್ತೆ, ಕಂಪನಿಗಳವರು ಯಾವುದೋ ಒಂದು ಕಾರಣಕ್ಕೆ ನಾವು ಇಲ್ಲಿಗೆ ಬರೋದು ಕಷ್ಟ ಆಗುತ್ತಲ್ಲ ಅಂತ ಅಂದಾಗ ನಾವೇನ್ ಮಾಡಿದೀವಿ, ನಮ್ಮ ಸಂಸ್ಥೆಯ ಅಂಗಸಂಸ್ಥೆಗಳು ಬೆಂಗಳೂರಿನಲ್ಲೇ ಇವೆ. ಹಾಗಾಗಿ ನಾವು ಇಲ್ಲೊಂದು ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಆಫೀಸ್ ಕೂಡ ಬೆಂಗಳೂರಿನಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದೀವಿ. ಸೊ ಕಂಪನಿಗಳು ಯಾವುದೇ ಕಾರಣಕ್ಕೆ ಹಾಸನಕ್ಕೆ ಬರೋಕ್ಕಾಗಲ್ಲ ಅಂತಂದ್ರೆ ನಮ್ಮ ಮಕ್ಕಳನ್ನೇ ಅಲ್ಲಿ ಬೆಂಗಳೂರಿಗೆ ಕರ್ಕೊಂಡ್ ಬಂದ್ಬಿಟ್ಟು ಅವರು ಸುಲಭವಾಗಿ ಅವ್ರನ್ನ ಕ್ಯಾಂಪಸ್ ಸೆಲೆಕ್ಷನ್ ಇಂಟರ್ವ್ಯೂ ಪ್ರಾಸೆಸ್ ಮಾಡ್ಕೊಳ್ಳೋದಕ್ಕೆ ಅಸಿಸ್ಟ್ ಮಾಡ್ತೀವಿ. ಆಫ್ ದಿ ಲೇಟ್ ಫಾರ್ ದ ಲಾಸ್ಟ್ 10 years ನಾನು ಅಬ್ಸರ್ವ್ ಮಾಡಿದಾಗೆ ರೂರಲ್ ಅಲ್ಲೂ ಪ್ರತಿಭೆಗಳಿದೆ ಅನ್ನೋದು ಸಾಫ್ಟ್ವೇರ್ ಕಂಪನಿಗಳಿಗೆ ಗೊತ್ತಾಗಿದೆ. ಸ್ಪೆಸಿಫಿಕ್ ಆಗಿ ಸಾಫ್ಟ್ವೇರ್ ಕಂಪನಿಗಳ ಬಗ್ಗೆ ಮಾತಾಡೋದಾದ್ರೆ ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ಅವರು ಇಷ್ಟು ಅಂತ ರಿಸರ್ವ್ ಮಾಡ್ಕೊಂಡು ರೂರಲ್ ಏರಿಯಾಗೆ ಬಂದು ಸಹ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಕ್ಯಾಂಪಸ್. ಇನ್ನೊಂದು ಸರ್, ಈ ಇತ್ತೀಚೆಗೆ ಯಾರ್ ಕಿವಿಗ್ ತಾನೇ ಬೀಳಲ್ಲ ಹೇಳಿ, ಆನ್ಲೈನ್ ಕ್ಲಾಸ್ ಅನ್ನುವಂತ ಶುರು ಆಗ್ಬಿಟ್ಟಿದೆ. ಈಗ ಆನ್ಲೈನ್ ಇಂಟರ್ವ್ಯೂ ಅಂತ ಕೇಳ್ತಾ ಇದ್ವಿ, ಅಷ್ಟೊಂದು ಜನರಿಗೆ ಹೋಗಿರ್ಲಿಲ್ಲ. ಆನ್ಲೈನ್ ಕ್ಲಾಸ್ ಈಗ ಎಲ್ರಿಗೂ ಗೊತ್ತಾಗಿದೆ. ಈ ಒಂದು ಆನ್ಲೈನ್ ಕ್ಲಾಸ್ ಅಥವಾ ಆನ್ಲೈನ್ ಇಂಟರ್ವ್ಯೂಗೆ ನೀವು ಯಾವ ರೀತಿ ತರಬೇತಿಯನ್ನ ಕೊಡ್ತೀರಿ ಹಾಸನಲ್ಲಿ ನೌಕಿಸ್ ಕಾಲೇಜ್ನಲ್ಲಿ? ಈಗ ಈ COVID-19 ಇಶ್ಯೂ ಶುರುವಾದ್ಮೇಲೆ ಆನ್ಲೈನ್ ಕಾನ್ಸೆಪ್ಟ್ ಎಲ್ಲ ಕಡೆ ಜಾಸ್ತಿ ವೈಬ್ರೆಂಟ್ ಆಗಿ ಶುರು ನಮ್ಮಲ್ಲೇ ಇತ್ತು. ಟೀಚರ್ಸ್ ಅಲ್ಲಿ ಅಥವಾ ಯೂನಿವರ್ಸಿಟಿ ಜೊತೆ ನಾವು ಮಾಡ್ತಾ ಇದ್ವಿ. ಈಗ ಅದನ್ನು ವಿದ್ಯಾರ್ಥಿಗಳ ಲೆವೆಲ್ಗೂ ತಂದಿದ್ದೀವಿ. ಅವಶ್ಯಕತೆ ಇದ್ದಿದ್ದರಿಂದ ವಿದ್ಯಾರ್ಥಿಗಳು ಕರೀತಾ ಇದ್ದಾರೆ. ಈಗ ಲಾಸ್ಟ್ 3-4 months ಇಂದ ಎಲ್ಲ ಆನ್ಲೈನ್ ಕ್ಲಾಸಸ್ ಮಾಡಿದ್ವಿ, ಸಕ್ಸಸ್ಫುಲ್ ಆಗಿ ಮಾಡಿದ್ದೀವಿ. ಚಿಕ್ಕ ಮಕ್ಕಳು ಅರ್ಥ ಮಾಡ್ಕೊಳ್ತಾ ಇದಾರೆ, ಈಗ ದೊಡ್ಡವರು ಮಾಡ್ಕೊಳ್ತಾರೆ. 1-2ನೇ ಕ್ಲಾಸ್ನವ್ರು ಮಾಡ್ತಾ ಇದ್ದಾರೆ. ನಿಜ ನಿಜ. ಈಗ ಮಕ್ಕಳುಗಳಿಗೆ ಬೇಕಾದಷ್ಟು ಪ್ಲಾಟ್ಫಾರ್ಮ್ಸ್ ಇದಾವೆ, ಆನ್ಲೈನ್ ಎಜುಕೇಶನ್ ಕೊಡುವಂತ ಪ್ಲಾಟ್ಫಾರ್ಮ್ಸ್. ಆ ಮಕ್ಕಳಿಗೆ ಅದನ್ನೆಲ್ಲ ಯೂಸ್ ಮಾಡೋದು ಹೇಗೆ, ಅದರಲ್ಲಿ ಅವ್ರು ನಮಗೆ ಹೇಗೆ ಕನೆಕ್ಟ್ ಮಾಡ್ಕೋಬೇಕು, ಹೇಗೆ ನಮ್ಗೆ ಜೊತೆ ಇಂಟ್ರಾಕ್ಟ್ ಮಾಡಬೇಕು, ನಾವು ಕೊಟ್ಟಂತ ಅಸೈನ್ಮೆಂಟ್ಸ್ ಅನ್ನ ಹೆಂಗೆ ಅಪ್ಲೋಡ್ ಮಾಡಬೇಕು, ಈ ತರದ ಎಲ್ಲ ವಿಚಾರಗಳಲ್ಲೂ ಕೂಡ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದೀವಿ. ಇಷ್ಟಲ್ದಲೆ ನಮ್ಮ ನೌಕೀಸ್ ಸಂಸ್ಥೆಯ ಇನ್ನೊಂದು ಸಿಸ್ಟರ್ ಕನ್ಸರ್ನ್ ಇದೆ. ಅಲ್ಲಿ ಒಂದು ಸಾಫ್ಟ್ವೇರ್ ಕೂಡ ಇತ್ತೀಚೆಗೆ ಡೆವಲಪ್ ಮಾಡಿದ್ದಾರೆ. ಮೊನ್ನೆ ಹೇಳಿ ಸರ್, ಹೇಳಿ. ಆ ಸಾಫ್ಟ್ವೇರ್ ನಲ್ಲಿ ಕಂಪ್ಲೀಟ್ ಆನ್ಲೈನ್ ಎಜುಕೇಶನ್ ಮಾಡೋ ಎಲ್ಲಾ ಸೌಲಭ್ಯಗಳನ್ನು ಕೂಡ ಮಾಡಿದ್ದಾರೆ. ನಾವು ಪಾಠ ಮಾಡಿದ ರೆಕಾರ್ಡಿಂಗ್ ಕೂಡ ಆಗಿ ಒಂದು ಅಲ್ಲಿ ರೆಪಾಸಿಟರಿ ನಲ್ಲಿ ಇರುತ್ತೆ, ಮಕ್ಕಳು ಬೇಕಾದಾಗ ಕೂಡ ತೆಗೆದು ನೋಡ್ಕೋಬಹುದು. ಅಂದ್ರೆ ಈಗ ನನಗೆ ಅರ್ಥ ಆಗಿಲ್ಲ, ಕೇಳ್ತೀನಿ, ಇನ್ನೊಂದ್ಸಲ ನೋಡ್ಕೊಳ್ಬೇಕಂದ್ರೆ ಆರಾಮಾಗಿ ತೆಗೆದು ಯಾವುದೇ ತೊಂದರೆ. ನಾವು ಸಾಂಗ್ಗಳನ್ನ ಆ ರೀತಿ ಮಾಡಬಹುದು. ಆ ಮಕ್ಕಳು ಅಸೈನ್ಮೆಂಟ್ ಗಳನ್ನ ನಾವು ಕೊಟ್ಟಿದ್ದನ್ನ ಬರೆದು ಅಲ್ಲೇನೆ ಅದನ್ನ ಅಪ್ಲೋಡ್ ಮಾಡಿಬಿಟ್ರೆ ಫ್ಯಾಕಲ್ಟಿಗೆ ಡೈರೆಕ್ಟ್ ಆಗಿ ಬರುತ್ತೆ. ಈ ತರದೊಂದು ಸೌಲಭ್ಯಗಳನ್ನು ಕೂಡ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತಾ ಇದೀವಿ. ಯಾಕೆಂದ್ರೆ ಮುಂದೆ ದಿಸ್ ಮೇ ಬಿಕಮ್ ದಿ ಆರ್ಡರ್ ಆಫ್ ದಿ ಡೇ. ಏನಾಗುತ್ತೆ ಗೊತ್ತಾಗಲ್ಲ, ಹಿಂಗೆ ಮಕ್ಕಳು ಬಂದ್ ಕ್ಲಾಸ್ ಅಲ್ಲಿ ಕುತ್ಕೊಂಡು ಕಲಿತಾರೋ ಅಥವಾ ಮನೆಯಿಂದಾನೇ ಆಗುತ್ತೆ ಗೊತ್ತಾಗಲ್ಲ. ಸೊ ಈ ಒಂದು ಇದರಲ್ಲಿ ಮತ್ತೊಂದು ದೊಡ್ಡ ಅಡ್ವಾಂಟೇಜ್ ಇದೆ. ಈಗ ಯಾರೋ ಒಬ್ರು ಎಕ್ಸ್ಪರ್ಟ್, IIT ನಲ್ಲಿ ಒಬ್ರು ಪ್ರೊಫೆಸರ್ ಇದ್ದಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಒಬ್ರು ಪ್ರೊಫೆಸರ್ ಇದ್ದಾರೆ, ಒಬ್ರು ಸೈಂಟಿಸ್ಟ್ ಫಾರಿನ್ ಇಂದ ಬಂದಿದ್ದಾರೆ. ಅವ್ರದ್ದೊಂದು ಲೆಕ್ಚರ್ ನ ಅರೇಂಜ್ ಮಾಡಬೇಕು, ಅವ್ರನ್ನ ಹಾಸನ ಕರ್ಕೊಂಡ್ ಬರಕ್ ಟೈಮ್ ಸಿಕ್ಕೋಲ್ಲ. ಅಂತ ಟೈಮಲ್ಲಿ ನಾವು ಈ ಆನ್ಲೈನ್ ಫೆಸಿಲಿಟಿನಲ್ಲಿ ಅವ್ರದ್ದೊಂದು ಲೆಕ್ಚರ್ ಅರೇಂಜ್ ಮಾಡಿದ್ರೆ ನಮ್ಮ ಮಕ್ಕಳು ಫ್ಯಾಕಲ್ಟಿ ಎಲ್ಲ ಕೂತು ಅಲ್ಲಿಂದನೇ ತುಂಬಾ ಸುಲಭವಾಗಿ ನೋಡಬಹುದು. ಈಗ ಕಾಲೇಜಿನ ಮಕ್ಕಳಿಗಾಗ್ಲಿ ಅಥವಾ ಅವರ ಪೋಷಕರಿಗಾಗ್ಲಿ, ಅಲ್ಲಿನ ಲೆಕ್ಚರ್ಸಿಗಾಗ್ಲಿ, ಜೊತೆಗೆ ಪ್ರಿನ್ಸಿಪಲ್ ನಿಮ್ಗಾಗ್ಲಿ, ಎಲ್ಲರಿಗೂ ಅಷ್ಟೇ ಮಕ್ಕಳು ಬರೀ ಪುಸ್ತಕದ ಹುಳು ಆಗಿರಬಾರದು, ಬೇರೆ ಆಕ್ಟಿವಿಟೀಸ್ ಅಲ್ಲೂ ಕೂಡ ತೊಡ್ಕೊಳ್ಬೇಕು ಅನ್ನುವಂಥದ್ದು ಇರುತ್ತೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವಕೀಸ್ ನಲ್ಲಿ ಯಾವ ರೀತಿ ಅವಕಾಶ ಇದೆ? ಇದರಲ್ಲಿ 2 ಭಾಗ ಇದೆ. ರೆಗ್ಯುಲರ್ ಅಕಾಡೆಮಿಕ್ಸ್ ಅನ್ನು ಬಿಟ್ರೆ ಒಂದು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಕರಿತೀವಿ, ಇನ್ನೊಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಕಾಡೆಮಿಕ್ಸ್ ಸಂಬಂಧಪಟ್ಟ ಹಾಗೇನೆ ಅಡಿಷನಲ್ ಇನ್ಫಾರ್ಮೇಶನ್, ಯೂನಿವರ್ಸಿಟಿ ಎಕ್ಸಾಮ್ ಬರೆಯೋದು ಕಲ್ದಲೇ ಬೇಕಾದಂತ ಅಡಿಷನಲ್ ನಾಲೆಡ್ಜ್ ಗೇನ್ ಮಾಡ್ಕೊಳ್ಳೋಂಥದ್ದು. ಇದಕ್ಕೆ ಏನ್ ಮಾಡಿದೀವಿ ಅಂದ್ರೆ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಒಂದು ಪ್ರೊಫೆಷನಲ್ ಬಾಡಿ, ಸ್ಟೂಡೆಂಟ್ ಬಾಡಿ ಸ್ಟಾರ್ಟ್ ಮಾಡ್ತೀವಿ, ಸ್ಟೂಡೆಂಟ್ ಚಾಪ್ಟರ್. ಉದಾಹರಣೆಗೆ IEEE ಇರಬಹುದು, ಅಥವಾ ಕಂಪ್ಯೂಟರ್ ಸೊಸೈಟಿ ಆಫ್ ಇಂಡಿಯಾ ಇರಬಹುದು, ಕಂಪ್ಯೂಟರ್ ಸೊಸೈಟಿ ಆಫ್ ಇಂಡಿಯಾ ಇದೆ, IST ಇದೆ, ಇಂಡಿಯನ್ ಸೊಸೈಟಿ ಫಾರ್ ಟೆಕ್ನಿಕಲ್ ಎಜುಕೇಶನ್ ಇದೆ. ಆಯಾ ಬ್ರಾಂಚ್ ಸಂಬಂಧಪಟ್ಟ ಹಾಗೆ ಪ್ರೊಫೆಷನಲ್ ಬಾಡೀಸ್ ಇದ್ದಾವೆ. ಅದರದ್ದು ಸ್ಟೂಡೆಂಟ್ ಚಾಪ್ಟರ್ಸ್ ಅನ್ನ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಸೊ ಅದರಲ್ಲಿ ಇನ್ವೈಟೆಡ್ ಲೆಕ್ಚರ್ಸ್ ಮಾಡ್ತೀವಿ, ಕ್ವಿಸ್ ಗಳು ಕಂಡಕ್ಟ್ ಮಾಡ್ತೀವಿ. ಈ ತರದ ಆಕ್ಟಿವಿಟೀಸ್ ನ ಮಕ್ಕಳು ಮಾಡ್ಕೋತಾರೆ. ಇದಲ್ದಲೆ ಅವರು ನಮ್ಮಲ್ಲಿ ಇಂಟರ್ ಡಿಪಾರ್ಟ್ಮೆಂಟಲ್ ಕಾಂಪಿಟೇಷನ್ಸ್ ಮಾಡ್ಕೋತಾರೆ. ಕಲ್ಚರಲ್ ಆಕ್ಟಿವಿಟೀಸ್ಗೆ ಡಿಬೇಟ್ಸ್, ಎಸ್ಎ ಕಾಂಪಿಟೇಷನ್ಸ್, ಕ್ವಿಜಸ್, ಈ ತರ ಕಾಂಪಿಟೇಷನ್ಸ್ಗೆ ನಮ್ಮ ಮಕ್ಕಳು ನಮ್ಮ ಕಾಲೇಜ್ನಲ್ಲೂ ಮಾಡ್ಕೋತಾರೆ, ಹೊರಗಡೆ ಕಾಲೇಜ್ಗಳಿಗೂ ಹೋಗಿ ಬರ್ತಾರೆ. ಹೆಕಾಥ್ಲಾನ್ಸ್ ಅಂತ ಹೇಳಿ ಕಾಂಪಿಟೇಷನ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಅಟೆಂಡ್ ಮಾಡ್ತಾ ಇರ್ತಾರೆ. ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇರ್ತಾರೆ. ನಮ್ಮ ಟೀಚರ್ಸ್ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಸರ್, ಇನ್ನು ಕೊನೆಯದಾಗಿ ಸಾಕಷ್ಟು ಜನ ಮಕ್ಕಳು ನಾನು ಎಂಜಿನಿಯರ್ ಸೇರ್ಬೇಕು ಅದು ಇದು ಅಂತ ದೊಡ್ಡ ದೊಡ್ಡ ಕನ್ಸು ಕಟ್ಕೊಂಡಿರ್ತಾರೆ. ಅಂತವ್ರಿಗೆ ಏನೊಂದು ಒಪಿನಿಯನ್ ಅಥವಾ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ? ಇಚ್ಛೆ ಇದ್ದ ಮೇಲೆ ಮಾಡ್ಲೇಬೇಕು.
ಎಷ್ಟಾದರೂ ಕಷ್ಟವಾಗಲಿ ಸುಖವಾಗಲಿ ಮಾಡಲೇಬೇಕು. ಇವತ್ತು ಕಷ್ಟಪಟ್ಟರೆ ನಾಳೆ ಒಳ್ಳೆಯದಾಗುತ್ತೆ. ಈಗ ಕೆಲವರಿಗೆ ಏನೋ ಒಂದು ಬೈಂಡಿಂಗ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬೇಕಾಗ್ಬೋದು, ಏನು ಬೇಕಾಗ್ಬೋದು ಅಂತ. ಈ ಕಾಲೇಜಿನಲ್ಲಿ ಸಹ ಸರ್ಕಾರದಿಂದ ಬರುವಂಥ ಎಲ್ಲ ಥರದ ಸ್ಕಾಲರ್ಶಿಪ್ಗಳು, ಫೈನಾನ್ಷಿಯಲ್ ಏಡ್ಗಳು ಸಿಗುತ್ತೆ. ಯೂನಿವರ್ಸಿಟಿಯಿಂದ ಫೈನಾನ್ಷಿಯಲ್ ಏಡ್ ಸಿಗುತ್ತೆ, ವೇರಿಯಸ್ ಈಗ ಬ್ಯಾಕ್ವರ್ಡ್ ಕಮ್ಯುನಿಟಿ ಡಿಪಾರ್ಟ್ಮೆಂಟಿಂದ ಸಿಗುತ್ತೆ, ಗಾರೆ ಕೆಲಸದ ಡಿಪಾರ್ಟ್ಮೆಂಟಿಂದ ಸಿಗುತ್ತೆ, ಎಷ್ಟೋ ಪೇರೆಂಟ್ಸ್ ಅಸೋಸಿಯೇಷನಿಂದ ಸಿಗುತ್ತೆ. ಬೇರೆ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಏನೇನು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಗುತ್ತೆ ಪ್ರತಿಯೊಂದು ಅಸಿಸ್ಟೆನ್ಸು ಈ ಸಂಸ್ಥೆನಲ್ಲೂ ಸಿಗುತ್ತೆ. ಅವರು ಬಂದು ಕೇಳಿದರೆ ನಾವು ಪ್ರತಿಯೊಂದಕ್ಕೂ ಸಹಾಯ ಮಾಡ್ತೀವಿ, ಹೇಗೆ ಹೋಗ್ಬೇಕು ಹೇಗೆ ಮಾಡಬೇಕು ಅಂತ. ಇಚ್ಛೆ ಇದ್ದಲ್ಲಿ ಮನಸ್ಸಿದ್ದಲ್ಲಿ ಅವರು ಮಾಡಬಹುದು. ಸಣ್ಣ ಪುಟ್ಟ ಕಷ್ಟಗಳು ಅವರಿಗೆ ಅಡ್ಡ ಬರಬಾರ್ದು, ಅವರು ಮಾಡಲಿ ಅಂತಾನೆ ಹೇಳ್ತೀನಿ. ಅವ್ರಿಗೆ ಒಳ್ಳೇದಾಗೇ ಆಗುತ್ತೆ. ಓಕೆ ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾಲೇಜ್ನ ಡೈರೆಕ್ಟರ್ ಆಗಿ ಜೊತೆಗೆ ಪ್ರಿನ್ಸಿಪಲ್ ಆಗಿ ನೀವೇ ಖುದ್ದಾಗಿ ಒಂದು ಸಾಕಷ್ಟು ಜನರ ಅಂದ್ರೆ ಸಾಕಷ್ಟು ಮಕ್ಕಳಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇತ್ತು, ಹೆಂಗೆ ಏನು ಅಂತ, ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಎಸ್, ಇನ್ನು ಕಾಲೇಜ್ಗೆ ನೀವು ಅಡ್ಮಿಷನ್ ಆಗಬೇಕು ಅಂದ್ರೆ ವಿಳಾಸ ಈ ರೀತಿಯಾಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.